7:15 ನಮಗೆ ನಮ್ಮ ಭಾವನಿಂದ ಫೋನ್ ಬಂತು. ಸರ್ ಏನು ಅಂತೇಳಿ ಕೇಳಿದಾಗ ಈ ರೀತಿ ಮೇಡಮ್ ಅವ್ರನ್ನ ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ ಅಂಥೇಳಿ ಹೇಳಿದ್ರು. ಸರಿ ಅಂತೇಳಿ ನಾವು ನಮ್ಮ ಮಿಸ್ಸಸ್ಸು ನಮ್ಮ ಹುಡುಗನ ಕರ್ಕೊಂಡು ಕಾರಲ್ಲಿ ಬಂದ್ವಿ. ಅಷ್ಟೊತ್ತಿಗೆ ಪೊಲೀಸವರೆಲ್ಲ ಬಾಗಿಲು ಹಾಕ್ಬಿಟ್ಟಿದ್ರು, ಎಲ್ಲ ಕಟ್ಬಿಟ್ಟಿದ್ರು. ಆಮೇಲೆ ವಿಷಯ ಕೇಳಿದಾಗ ಈ ರೀತಿ ಯಾರೋ 3 ಜನ ಬಂದು ಮನೆ ಒಳಗಡೆ ನುಗ್ಗಿಬಿಟ್ಟು ಮೇಡಮ್ ಅವರು ಆ ಟೈಮಲ್ಲಿ ಪೂಜೆ ಮಾಡ್ತಾರೆ ಯಾವಾಗೂ. ಸೊ ಬಾಗಿಲು ತೆಗೆದಿದ್ರು, ಅದಕ್ಕೆ ಒಳಗಡೆ ನುಗ್ಗಿಬಿಟ್ಟಿದ್ದಾರೆ. 3 ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ ಅಂತೇಳಿ ಅವ್ರ ಮಗಳು ಹೇಳಿದ್ರಂತೆ. ಮಗಳು ಮೇಲೆ ರೂಮಲ್ಲಿ ಓದ್ತಾಯಿದ್ರು. ಏನೋ ಗಲಾಟೆ ಅಂಥೇಳಿ ಅದು ಡ್ಯೂಪ್ಲೆಕ್ಸ್ ಮನೆ ಹೊರಗಡೆ ಬಂದು ನೋಡಿದ್ದಾರೆ. ಆವಾಗ ಮೇಡಮ್ ಮೇಲೆ ಅವ್ರು ಕ್ಲಾಶ್ ಆಗ್ತಾಯಿತ್ತು. ಆ ಹುಡುಗಿ ನೋಡ್ಬಿಟ್ಟು ಯಾರೋ ಒಬ್ಬ ಅಟ್ಸ್ಕೊಂಡು ಹೋಗಿದ್ದಾನೆ. ಅಷ್ಟೊತ್ತಿಗೆ ಆ ಹುಡುಗಿ ಹೋಗಿ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಅವ್ರ ಅಪ್ಪನ ಕಾಲ್ ಮಾಡಿದ್ದಾರೆ. ಅಪ್ಪ ಯಾರೋ ಬಂದಿದ್ದಾರೆ, ಅಮ್ಮನ ಹೊಡೆದಾಕ್ಬಿಟ್ಟಿದ್ದಾರೆ, ಬೇಗ ಬಾ ಅಂತೇಳಿ. ಇವರು ನಮ್ಮ ಭಾವನವರು ಅಂಗಡಿಗೆ ಏನೋ ವಸ್ತುಗಳು ತಗೊಂಡ್ಬರ್ಬೇಕು ಅಂತೇಳಿ ಹೋದವರು ಟಕ್ಕಂತೂ ಬಂದಿದ್ದಾರೆ. ಬರೋಷ್ಟೊತ್ತಿಗೆ ಇವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಮೇಡಮ್ ಅವರು ಜೋರಾಗಿ ಏಟು ಬಿದ್ದು ರಕ್ತಸ್ರಾವ ಆಗ್ತಾಯಿದ್ದು ಅಲ್ಲೇ ಆ ಸ್ಪಾಟಲ್ಲೇ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿಯಾಗಿ ನಾವು ಗೆಸ್ ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ಏನಪ್ಪ ಅಂತೇಳಿದ್ರೆ ಅವ್ರ ಮೇಲೆ ಒಡವೆಗಳಿದೆ. ಇನ್ನು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಬೆಳ್ಳಿ ವಸ್ತುಗಳೆಲ್ಲ ಇದೆ, ಯಾವುದನ್ನು ಮುಟ್ಟಿಲ್ಲ. ಇದು ನಮಗೆ ಏನು ಅನಿಸ್ತಾ ಇದೆ ಅಂತೇಳಿದ್ರೆ ಬಹುಶಃ ಇವ್ರು ಕಳ್ತನಕ್ಕೆ ಬಂದಿರೋರಲ್ಲ, ಯಾರೋ ಪರ್ಪಸ್ಫುಲಿ ಅಟ್ಯಾಕ್ ಮಾಡಿ ಬಂದಿರೋರು ಅಂತೇಳಿ ನಮಗೆ ಒಂಥರ ಆ ರೀತಿ ಅನಿಸ್ತಾ ಇದೆ. ಬಟ್ ಇದು ಪೊಲೀಸವ್ರ ತನಿಖೆಯಿಂದ ಗೊತ್ತಾಗಬೇಕು ಯಾವುದು ಅಂತೇಳಿ. ಸರ್ ಅದೇ ಗೊತ್ತಾಗ್ತಾಯಿಲ್ಲ ಸರ್, ಯಾಕೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಏನು ಕಳ್ತನ ಆಗಿಲ್ಲ, ಏನು ಮನೆಯಲ್ಲಿ ಮುಟ್ಟಿಲ್ಲ. ಸೊ ಈ ಕಾರಣದಿಂದ ಅವ್ರು ಯಾಕೆ ಬಂದಿದ್ದಾರೆ, ಏನು ಬಂದಿದ್ದಾರೆ ಅಂತೇಳಿ ಗೊತ್ತಾಗ್ತಾಯಿಲ್ಲ. ನಮ್ಮ ಭಾವನ ಕೇಳಿದಾಗ ಅವ್ರಿಗೂ ಯಾವುದೇ ರೀತಿಯ ಯಾರ ಮೇಲೆ ದ್ವೇಷ ಇಲ್ಲ ಯಾವ್ರಿಗೂ. ಅವರು ತುಂಬ ಸಾಫ್ಟು, ಮೇಡಮ್ ಅವರು ತುಂಬ ಸಾಫ್ಟು. ಬಾಬಾ ಆಯಮ್ಮನ ಕೆಲಸ ಆಯಿತು, ಅವರು ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಸೇರಿಕೊಳ್ಳೋದು ಅಷ್ಟೇ. ಬೇರೆ ಆಯಮ್ಮನಿಗೂ ಯಾವ ರೀತಿ ದ್ವೇಷ ಯಾರ ಮೇಲೂ ಇಲ್ಲ, ಇವ್ರಿಗೂ ಇಲ್ಲ. ನಮ್ಮ ಭಾವನ ವಿಚಾರ ತಗೊಂಡು ನನಗೆ ಅಂತ ಯಾರ ಮೇಲೂ ಡೌಟ್ ಇಲ್ಲ. ಯಾರು ಅದು ಹೆಂಗೆ ಮಾಡಿದ್ರೆ ಗೊತ್ತಾಗ್ತಾಯಿಲ್ಲ ಅಂಥೇಳಿ ಅವರು ಅಂತ ಇದ್ದಾರೆ. ಇದು ಸರ್ ಆ ಹುಡುಗಿ ಪಾಪ ಆ ಟೆನ್ಷನ್ನಲ್ಲೇ ಸರಿಯಾಗಿ ಐಡೆಂಟಿಫೈ ಆಗ್ತಾಯಿಲ್ಲ. ಯಾರು 3 ಜನ ಬಂದಿರೋ ಆಗ್ತಾಯಿಲ್ಲ. CCTV ಇಲ್ಲ ಸರ್. ಸರ್ ಇಲ್ಲ, ಹಣದ ವಿಷಯ ಏನು ಅದೇನು ಗೊತ್ತಾಗ್ತಾಯಿಲ್ಲ ಸರ್. ಅದು ಇಲ್ಲ ಸರ್, ಆ ಟೈಪ್ ಏನಿಲ್ಲ ಸರ್. ನಮ್ಮ ಭಾವನ ವಿಚಾರದಾಗ ಆ ರೀತಿ ನನ್ನ ಮೇಲೆ ಯಾರು ದ್ವೇಷ ಇಲ್ಲ, ನಾನು ಯಾರನ್ನೂ ಏನು ಅಂದಿಲ್ಲ. ಯಾಕಾಯಿತು ಅಂತ ಗೊತ್ತಾಗ್ತಾಯಿಲ್ಲ. ಬಹುಶಃ ಕಳ್ತನಕ್ಕೆ ಬಂದವರು ವಸ್ತುಗಳು ಎತ್ಕೊಂಡು ಹೋಗ್ಬಿಟ್ಟಿದ್ರು ನನಗೆ ಸಂತೋಷ ಆಗ್ತಾಯಿತ್ತು. ಆದರೆ ನಮ್ಮ ಹೊಡೆದು ಪ್ರಾಣ ತೆಗೆದಿರೋದು ತುಂಬ ಬೇಸರ ಆಗ್ತಾಯಿದೆ ಅಂತೇಳಿ ಅವರು ಹಂಗೆ ಅಂತ ಇದ್ದಾರೆ. ಸೊ ಇಷ್ಟು ಸರ್ ವಿಷಯ. ಇದು ಪೊಲೀಸ್ ತನಿಖೆಯಿಂದ ಏನು ಅನ್ನೋದು ಸತ್ಯ ಹೊರಗೆ ಬರಬೇಕು ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ ಸರ್. ಸರ್ ಅನುಮಾನ ಅದೇ ನಮಗಂತೂ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಇವರು ತುಂಬ ಇಬ್ಬರು ಒಳ್ಳೆಯವ್ರು, ಸಾಫ್ಟವರೇ. ಯಾರು 6 ಗಂಟೆಗೆ ಹೋಗೋರಲ್ಲ. ಅವ್ರ ಕೆಲಸ ಆಯಿತು, ಇದಾಯಿತು ಅಷ್ಟೇ. ಬೇರೆ ಯಾರೂ ಇಲ್ಲ. ಈಗ ನಮ್ಮ ಫ್ಯಾಮ್ಲಿಯಲ್ಲೇ ತುಂಬ ಸ್ಮೂತ್ ಅಂತ ಹೇಳಿದ್ರೆ ಅವರೇ. ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊಳ್ತಾಯಿದ್ರು. ನಾವು ಯಾವಾಗ ಬರ್ತಾಯಿದ್ವಿ. ಆ ರೀತಿ ಇತ್ತು ಸರ್. ಆ ರೀತಿ ಅನುಮಾನ ಏನಿಲ್ಲ ಸರ್. ತುಂಬ ಒಳ್ಳೆ ಫ್ಯಾಮ್ಲಿನೇ. ಬಟ್ ಅದೇ ಗೊತ್ತಾಗ್ತಾಯಿಲ್ಲ ಏನು ಅಂತೇಳಿ. ಈ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು ಇದೇನೇ. ಇಲ್ಲ ಸರ್, ಕ್ಲಾಶಸ್. ನಾವು ಮದುವೆ ಆಗಿ ಒಂದು 30 ವರ್ಷ ಆಯಿತು ಅವ್ರ ಮನೆಯಲ್ಲಿ. ಈವರೆಗೂ ಅವ್ರಿಗೆ ಯಾರು ಜೊತೆಯಲ್ಲಿ ಗಲಾಟೆ ಮಾಡಿರೋದೇ ನೋಡಿಲ್ಲ ಸರ್ ನಾವು. ಸರ್ ಸ್ಕೂಲ್ ಕಡೆಗಡೆ ನಾನು ಒಬ್ಬ ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡಿದ್ದೀನಿ. ಅವರು ಮೇಡಮ್ ಅವ್ರಿಗೆ ಗಲಾಟೆಗೆ ಹೋಗೋದಿಲ್ಲ. ಆ ಸ್ಕೂಲಲ್ಲಿ ಆ ಟೈಪ್ ಇಲ್ಲವೇ ಇಲ್ಲ ಸರ್. ಅವ್ರ ಕೆಲಸ ಆಯಿತು. ಸರ್ ಡೆಪ್ಟೇಷನ್ ಕೇಳಿದ್ರು. ಯಾಕೆಂತೇಳಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತಂತೆ. ಅದಕ್ಕಾಗಿ ತುಂಬ ವರ್ಷಗಳಿಂದ ಅಲ್ಲೇ ಮುಡಿನೂರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ 1-2 ದಿನ ಟೌನ್ಗಾದರೂ ಹೋಗಿ ಕೆಲಸ ಮಾಡೋಣ ಅನ್ನೋ ಉದ್ದೇಶದಿಂದ ಡೆಪ್ಟೇಷನ್ ಕೇಳಿದರು ಅಂತೇಳಿ ನನಗೆ ಗೊತ್ತಾಯ್ತು ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಆನಂದ್ ಅಂತೇಳಿ ಸರ್. ನಿನ್ನೆ ಸಾಯಂಕಾಲ ಸುಮಾರು 7 ಗಂಟೆ ನಂತರ 7 ಗಂಟೆ 8 ಗಂಟೆ ಮಧ್ಯದಲ್ಲಿ ಸೆಂಟ್ರಿಗೆ ಬಂದರು ಟೌನಲ್ಲಿ ಒಬ್ಬ ಮಹಿಳೆಯರು ಮನೆಯಲ್ಲಿರುವಾಗ ಯಾರೋ ದುಷ್ಕರ್ಮಿಗಳು ಬಂದು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ. ಸೀರಿಯಸ್ ಇಂಜುರಿಯಿಂದ ಅವರಿಗೆ ಡೆತ್ತಾಗಿತ್ತು. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಮುಳಬಾಗಿಲು ಟೌನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಮತ್ತು SP ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ವಿ. ಮತ್ತು ಆದಷ್ಟು ಆರೋಪಿಗಳು ಯಾರು ಅರೆಸ್ಟ್ ಮಾಡಿದ್ದಾರೆ ಆದಷ್ಟು CCTV ಒಂದು 6 ಜನ ಆಗಿದೆ. ಈಗ ಅದರದ್ದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ, ತನಿಖೆ ಮಾಡ್ತಾ ಇದ್ವಿ. ಬೇರೆ ಬೇರೆ ಟೀಮ್ಗಳು ಮಾಡಬೇಕು. ಸೊ ಅದರಲ್ಲಿ ನಮಗೆ ಲೀಡ್ಸ್ ಏನು ಅದ್ರ ಮೇಲೆ ವರ್ಕೌಟ್ ಮಾಡಿ ಆದಷ್ಟು ಬೇಗ ಫಸ್ಟ್ ಮಾಹಿತಿ ಮೊದಲನೇ ಮಾಹಿತಿ ಏನು
ಇನ್ವೆಸ್ಟಿಗೇಷನ್ ಇದ್ದಾವೆ. ಇನ್ವೆಸ್ಟಿಗೇಷನ್ ಈಗ ಇಟ್ಸ್ ವೆರಿ ಇನಿಷಿಯಲ್ ಸ್ಟೇಜ್. ಸೊ ನಮ್ಮ ಟೀಮ್ ಬೇರೆ ಬೇರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಕ್ಲಿಯರ್ ಕಂಡು ಹೇಳಿದ್ದೆ ವೆರಿ ಸೀರಿಯಸ್. ಆ್ಯಂಡ್ ನಮ್ಮ ಆ್ಯಂಡ್ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಬೇರೆ ಆಫೀಸರ್ಸ್ ಅವರು ಟೀಮ್ ಮಾಡಿದ್ದೇವೆ. ಇಲ್ಲಿ ಎಸ್ ಪಿ ಅವರು ಖುದ್ದಾಗಿ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತು ಎಸ್ ಪಿ ಮತ್ತು DSP ಆಮೇಲೆ ಬೇರೆ ಬೇರೆ ಕೋಲಾರ ಟೌನ್ ಆಫೀಸರ್ಸ್ ಕೂಡ ಬಂದಿದ್ದಾರೆ. ಬೇರೆ ಬೇರೆ ಸ್ಟೇಷನ್ ಕ್ರೈಮ್ ಟೀಮ್ ಕರೆಸಿದ್ವಿ. ಅವರೆಲ್ಲ ಈಗ ತನಿಖೆಗೂ ಭಾಗ ಆಗಿದ್ದಾರೆ. ಆ್ಯಂಡ್ ಆದಷ್ಟು ಬೇಗ ಕೇಸ್ ಬರ್ತದೆ. ಇನ್ವೆಸ್ಟಿಗೇಷನ್ ಆದ ನಂತರ ಹೇಳೋಕ್ಕಾಗ್ತದೆ. ಆದಷ್ಟು ಎಷ್ಟು ಇರ್ಬೋದು ನಾವು ಹೇಳೋಕ್ಕಾಗಲ್ಲ. ಎಕ್ಸ್ಪೋರ್ಟಲ್ಲಿ ಇರ್ತಾರೆ. ನಮಗೀಗ ಇನ್ವೆಸ್ಟಿಗೇಷನ್ ಆದ ಮುಂಚೆ ಇನ್ವೆಸ್ಟಿಗೇಷನ್ ಆಗಲಿ ಆಮೇಲೆ ನಿನ್ನೆ ಒಂದೇ ದಿನ 2 ಮರ್ಡರ್ ಆಗಿದೆ ಸರ್. ಒಂದು ಮಾಲೂರಲ್ಲಿ ಒಂದು ಆಗಿದೆ. ಅದು ಫ್ಯಾಮಿಲಿ ಪರ್ಸನ್ ಅದು ಆರೋಪಿ ಅರೆಸ್ಟ್ ಆಗಿದೆ. ಅವ್ರ ಕ್ರಮ ಕೂಡ ಆಗುತ್ತೆ. ಸರ್ ಇದನ್ನು ಮೇಲ್ನೋಟಕ್ಕೆ ಸುಪಾರಿ ಕೊಲೆ ಅಂತ ಅನಿಸ್ತಾ ಇದೆ. ನೋಡಿ, ನಾನು ಒಂದೇ ಮಾತು ಹೇಳ್ತೇನೆ. ಇಟ್ಸ್ ವೆರಿ ಅರ್ಲಿ ಟು ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಆದ ನಂತರ ಈಗ ನಾವು ಒಂದು ಹೇಳೋದು ಮತ್ತೆ ಇನ್ವೆಸ್ಟಿಗೇಷನ್ ಬೇರೆ ಅಂತ ಹೇಳೋದು, ಮತ್ತು ನೀವು ಹೇಳ್ತೀರಿ ನೀವು ಅವಾಗ ನೀವು ಹೇಳಿದ್ರಿ ಈಗ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಡಿಟೇಲ್ ಆಗಿ ನಿಮ್ಗೆ ಹೇಳೋದು ಸೂಕ್ತ ಆಗ್ತದೆ. ಇನ್ವೆಸ್ಟಿಗೇಷನ್ ಆದ ಮುಂಚೆ ನಾವು ಕಮೆಂಟ್ ಮಾಡಿದರೆ ಅದು ಜನ ಸಿಕ್ಕಾಪಟ್ಟೆ ಭಯವಿದ್ದಾಗಿ ಅಲ್ಲ, ಅದ್ರ ಬಗ್ಗೆ ನಾವು ಖಂಡಿತ ಅದ್ರ ಬಗ್ಗೆ ಏನೋ ಕ್ರಮ ತಗೋಬೋದು, ಖಂಡಿತ ತಗೋತೀವಿ. ಜನರ ಸೇಫ್ಟಿಗೋಸ್ಕರ ಏನೇನು ಕ್ರಮ ತಗೋದು ಅದು ಖಂಡಿತ ನಮ್ಮ ಆಫೀಸರ್ಸ್ ಜೊತೆ ಈಗ ಆಲ್ಮೋಸ್ಟ್ 1 hour ಮೀಟಿಂಗ್ ಮಾಡಿದ್ವಿ. ಅವರೆಲ್ಲ ಅಪ್ಡೇಟ್ ಮಾಡಿದ್ದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಕ್ರಮ ಖಂಡಿತ ತಗೊಳ್ತೇವೆ. ಈ ಕೇಸಲ್ಲಿ ಕೂಡ ಆರೋಪಿ ಯಾರಿದ್ರು ಅದನ್ನು ಕೂಡ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಮೇಜರ್ ರೋಡ್ಗಳಲ್ಲಿ ಎಲ್ಲ CC ಕ್ಯಾಮೆರಾಗಳಿಲ್ಲ, ಪ್ರಿಕಾಷನ್ಸ್ ತುಂಬ ಕಡಿಮೆ ಇದೆ ಅಂತ ಅನಿಸ್ತದೆ. ಅದು ನಮ್ಮ ಆಫೀಸರ್ ಜೊತೆ ಮಾತಾಡಿದ್ರು. ಕೆಲವು ಕಡೆ ಇದ್ದಾವೆ, ಕೆಲವು ಕಡೆ ಇಲ್ಲ. ಆದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದರ ಹತ್ರ ಕ್ಯಾಮ್ರಾಗಳು ಆಗ್ತಿಲ್ಲ.